ಹೇಳಿದ್ದಾರೆ. ಅದೇ ನೀವು ಹೇಳಿದಾಗೆ ಈಗ ನೀವು ನೋಡಿದಂಥ ಈ ಕೃಷ್ಣೇಗೌಡನ ನಾಟಕ KP ಪೂರ್ಣಚಂದ್ರ ತೇಜಸ್ವಿ ಅವರ ಈ ನಾಟಕವನ್ನು ತುಂಬ ಚೆನ್ನಾಗಿ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಪ್ರದರ್ಶನ ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಪ್ರಾಚಾರ್ಯರ ಪರವಾಗಿ, ಕಾಲೇಜಿನ ಸರ್ವ ಸಿಬ್ಬಂದಿ, ವಾರ್ಡನ್ ಮೇಡಮ್ ಅವ್ರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ ಜೋರಾದ ಚಪ್ಪಾಳೆಯ ಮೂಲಕ. ಜೊತೆಗೆ ಸರ್ ಹೇಳಿದಾಗೆ ವಿದ್ಯಾರ್ಥಿನಿಯರು ಯಾರಾದರೂ ಒಂದಿಬ್ಬರ ಅನಿಸಿಕೆಗಳನ್ನು ಹೇಳಿದರೆ ನಂತರ ಸರ್ ಅವರಿಂದ ಎಲ್ಲ ನಟರಿಗೆ ಒಂದು ಗೌರವ ಸಮರ್ಪಣೆ ಇರ್ತದೆ. ಅದಕ್ಕೆ ಪಟ್ಟನ್ ಬಂದು ಲಕ್ಷ್ಮಿ ಅವರಿಂದ ಒಂದೆರಡು ಅನಿಸಿಕೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇನ್ನೊಂದು ಹೇಳ್ಬೇಕಂತಂದ್ರೆ ಅಣ್ಣದ ನನಗೇನು ಹೊಸದಲ್ಲ, ಎಲ್ಲ ನಮ್ಮ ಅಣ್ಣದವ್ರೇ ಹರ. ಒಂದು ಆರ್ಟಿಸ್ಟ್ ಎಫರ್ಟ್ ಎಷ್ಟದ ಅನ್ನೋದು ನನಗೂ ಗೊತ್ತದ. ಬಟ್ ಇಷ್ಟೆಲ್ಲ ಕೂತ್ ಎಂಜಾಯ್ ಮಾಡ್ಲಿತ್ತೀವಿ. ಒಂದು ಟಿವಿದಾಗ ಒಂದು ಶೋ ನೋಡ್ತೀವಿ ಅಂತಂದಲ್ಲ, ಅಲ್ಲಿ ಆಕ್ಷನ್, ಕಟ್, ಎಡಿಟ್ ಎಲ್ಲ ಇರ್ತದೆ. ಬಟ್ ಇಲ್ಲ ನಾಟಕ ಮಾಡ್ಯಾರ ಅಂತಂದ್ರೆ ಹೇಳ್ಬೇಕಂದ್ರೆ ಏನೋ ಒಂದು ಕಪ್ಪು ಚುಕ್ಕಿ ಇಲ್ಲಾರ್ದಂಗೆ ಇವತ್ತು ಅವ್ರು ನಮ್ಗೆ ತೋರಿಸ್ಕೊಟ್ಟಾರ. ಎಷ್ಟು ನಾವು ಥಿಯರಿ ಕೇಳಿವಿ ಹಾಗೆ ಪ್ರಾಕ್ಟಿಕಲ್ ಬಿ ನೋಡಿ ನಾವು ಕಲ್ತೀವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಐ ಹೋಪ್ ನಿಮಗೂ ತಿಳಿದು ಅನ್ಕೋತೀನಿ. ಈ ಹಿಂದಿ ಸ್ಟೂಡೆಂಟ್ಸ್ ಬಿ ಇದ್ದಿರು, ಅವ್ರು ಬಿ ಭಾಳ ಎಂಜಾಯ್ ಮಾಡಿವಿ, ನಮಗೂ ತಿಳಿದು ಅಂತ ಹೇಳಿದ್ರು. ಆ್ಯಂಡ್ ಅಕ್ಕದವ್ರಿನೂ ಇದೇ ಫಸ್ಟ್ ನೋಡಿದ್ದು, ಲಾಸ್ಟ್ ಟೈಮ್ ನೋಡಿದ್ದಿಲ್ಲ. ನೀವು ಬಿ ಚಲೋ ಮಾಡಿದಕ್ಕ ಭಾಳ ಇಷ್ಟ ಆಯ್ತು ನಮಗೆ. ಥ್ಯಾಂಕ್ ಯು ಸೋ ಮಚ್. ಇದು ಸೆಕೆಂಡ್ ಟೈಮ್ ನಾನು ನಿಮಗೆ ಎಲ್ರಿಗೂ ಮೀಟ್ ಆಗೋದು. ಸ್ಪೆಷಲಿ ಅಣ್ಣಗೆ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂತಂದ್ರೆ ಯಾವುದೇ ಪಾತ್ರ ಇದ್ರೂ ಬಿ ನಾವು ಎಲ್ಲಿ ಸಿಕ್ಕರು ಬಿ ನೀವು ಮುಕ್ತಾಂಬಿಕೆ ಕಾಲೇಜ್ ಹುಡುಗಿಯರು ಇದ್ದೀರ ಅಂತ ನಮಗೆ ಖುನ ಹಿಡಿದು ಮಾತಾಡ್ತಾರೆ ಅವರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಮ್ಮ ಕಾಲೇಜಿಗೆ ಯಾವಾಗ ಬಿ ನಿಮಗೆ ಬೇಕು ಅಂತ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ಶುಭ ಮಧ್ಯಾಹ್ನದ ನಮಸ್ಕಾರಗಳು. ಮೊದಲೇ ನಾನು ಧನ್ಯವಾದ ಹೇಳ್ಬೇಕನ್ನೋದು ಫಸ್ಟ್ ಪ್ರಾಚಾರ್ಯರಿಗೆ, ವಾರ್ಡನ್ ಮ್ಯಾಮಿಗೆ ಹಾಗೂ ಕನ್ನಡ ಟೀಚರ್ಸಿಗೆ, ಎಲ್ಲ ಶಿಕ್ಷಕರಿಂದದವ್ರಿಗೆ ಮೊದಲೇ ಧನ್ಯವಾದ ಹೇಳಬೇಕು. ಇಷ್ಟೆಲ್ಲ ವ್ಯವಸ್ಥೆ ಪೂರ್ವಕವಾಗಿ ನಮಗೆ ಕೂತ್ಕೊಂಡು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರ ಅವರು ನಮ್ಗೆ. ಅದ್ರಲ್ಲಿಂದ ಅವ್ರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳ್ಬೇಕಂತಂದ್ರೆ ಕಲಾವಿದರು, ಈಗ ನಮ್ಮ ಸಂಸ್ಥೆಗೆ ಕಲಾವಿದರು ನಮ್ಮ ಸಲುವಾಗಿ ಬಂದು ಮಾಡ್ಲತ್ತಾರ, ಇಷ್ಟು ಎಫರ್ಟ್ಸ್ ಹಾಕಿ ಮಾಡ್ಲತ್ತಾರ, ಅವರಿಗೂ ಕೂಡ ಧನ್ಯವಾದಗಳು. ಒಂದೊಂದು ಪಾತ್ರನೂ ಮುಖ್ಯ. ಕೇವಲ ಇಷ್ಟು 12 ಜನನ ಅಷ್ಟು ಪಾತ್ರಗಳು ಮಾಡ್ಯಾರಂದ್ರೆ ತಮಾಷೆ ಮಾತಲ್ಲ. ಹೋಗಿ ಅವ್ರ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋದಾಗಿರ್ಲಿ, ಪಾತ್ರ ಚೇಂಜ್ ಮಾಡೋದಾಗಿರ್ಲಿ, ಎಲ್ಲಾನು ಹಿಡಿದ್ರೆ ಒಂದು ಏನು ತಪ್ಪು ಬರ್ಲಾಟಂಗಿಲ್ಲ. 12 ಜನ ಪಾತ್ರಧಾರಿಗಳು ತುಂಬಾ ಚೆನ್ನಾಗಿ ಮಾಡ್ಯಾರ ಅಂತ ಹೇಳಿರ್ಬೇಕು. ಲಾಸ್ಟಿಗೆ ಬಂದ ಆನೆದ ಅನಿಸಿಕೆಗಳು ಹೇಳಿರ್ಬೋದು. ಅವ್ರದ್ದು ಒಂದೊಂದು ಪಾತ್ರ ಆಗಿರಲಿ, ವೇಲಾಯುಧ ಅವ್ರ ಪಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ಪರ್ಸ್ನಲಿ ವೇಲಾಯುಧನ ಪಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು. ಲಾಸ್ಟ್ ಟೈಮ್ ಎಲ್ಲರೂ ಒಬ್ರು ಈ ತರ ತಪ್ಪು ಅಂತ ಏನಿಲ್ಲ, ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ತುಂಬಾನೇ ಚೆನ್ನಾಗಿ ನಿಭಾಯಿಸ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೆಷ್ಟೆಲ್ಲ ಸಾಧ್ಯ ಆಗಿತ್ತು ಇವ್ರಿಂದ. ನಾವು ಫಸ್ಟ್ ಇವ್ರಿಗೆ ಕ್ಲಾಸ್ ಹೊಡಿಬೇಕು, ಇವ್ರಿಗೆ ಕ್ಲಾಸ್ ಹೊಡಿಬೇಕು. ಈ 20 ಅಂಕಗಳು ನಮ್ಗೆ ಪಾಠ ಕೇಳಿ ಪ್ರಾಕ್ಟಿಕಲಿ ಬಿ ಈಗ ನಾವು ನೋಡಿವಿ ಅಂತಂದ್ರೆ ನಾವು ಎಲ್ಲರೂ ಆರಾಮ್ಸೆ ಕ್ವಶನ್ ಆನ್ಸರ್ಸ್ ಮಾಡ್ಬೋದು. ಇದಿಷ್ಟೇ ಅಲ್ಲದೆಲ್ಲ ಸಂಗೀತಗಾರರಿಗೂ ನಾವು ಕ್ಲಾಸ್ ಹೊಡ್ಬೇಕು. ಅವರು ಕೂಡ ಇದು ಭಾಳ ತುಂಬ ಹೆಲ್ಪ್ ಮಾಡ್ಯಾರ, ತುಂಬ ಚೆನ್ನಾಗಿ ಮಾಡ್ಯಾರ ಅಂತ ಹೇಳ್ತೀನಿ. ಇಷ್ಟೇ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಇಷ್ಟಕ್ಕೆಲ್ಲ ಕಾರಣ ಹುಗ್ಗಿ ಸರ್ ಆಗಲಿ, ಮೇಡಮ್ ಅವರಾಗಲಿ, RS ಪಾಟೀಲ್ ಸರ್ ಆಗಲಿ, ವಾರ್ಡನ್ ಅವ್ರ ಮೇಡಮ್ ಆಗಲಿ, ಎಲ್ಲರೂ ನಮಗೆ ಮೇಡಮ್ ಅವರು, ವಾರ್ಡನ್ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ. ಆ ರೀತಿಯಾಗಿ ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಮತ್ತು ಅವರೇ ಎಲ್ಲರಿಗೆ ಹಿಂಡಿ ಮೊಸರು ಹಾಕಿ ಮತ್ತು ರೊಟ್ಟಿ ಎಲ್ಲ ತರಿಸಿ ನಮ್ಗೆ ಉಣಿಸ್ಯಾರ. ರೊಕ್ಕ ಎಷ್ಟು ಕೊಟ್ಟರು ಸಾಕಾಗಲ್ಲ ರೀ, ಆದರೂ ಊಟ ಸಾಕಂತದ. ಆ ಸಾಕು ನಂಗೆ ಊಟ ಕೊಟ್ಟಿದ್ದು ಮೇಡಮ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಈ ನಾಟಕ ಮುಖ್ಯವಾಗಿ ಪ್ರಯೋಗ ಆಗೋದಕ್ಕೆ ಕಾರಣ ನಮ್ಮ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದಂಥ ಕಲ್ಯಾಣರಾವ್ G. ಪಾಟೀಲ್ ಸರ್ ಅವರು ಈ ನಾಟಕಕ್ಕೆ ಬೆನ್ನೆಲುಬಾಗಿ ಎಲ್ಲ ರೀತಿಯಾದಂಥ ಸಹಕಾರ ನಮ್ಗೆ ನೀಡಿದಾರ. ಎಲ್ಲ ಕಡೆ ಹೋಗಿ ಪ್ರದರ್ಶನ ಮಾಡಪ್ಪ, ಕಲಾವಿದರು ಬೆಳಿಬೇಕು, ಕಲೆ ಬೆಳಿಬೇಕು, ಹಾಗಿದ್ದಾಗ ಮಾತ್ರ ಕಲೆ ಉಳಿತದ ಅನ್ನೋದಕ್ಕೆ ಸಾಧ್ಯ ಅಂತ ಹೇಳಿ ನಮ್ಮ ನಾಟಕಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಹುಗ್ಗಿ ಸರ್ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ, ಬರೀ ಹುಗ್ಗಿ ಅಟ್ಟೆ ಉಣಿಸಲ್ಲ, ನಮ್ಗೆ ಯಾವಾಗಲೂ ಹುಗ್ಗಿ ಜೊತೆ ತುಪ್ಪ ಹಾಕಿ ಉಣಿಸ್ತಾರೆ. ಅಷ್ಟು ನಾವು ಚಿರಋಣಿಯಾಗಿರ್ತೀವಿ. ನಾವು ಯಾರು ಮೊದಲಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಯಾರು ವೃತ್ತಿ ರಂಗಭೂಮಿ ಕಲಾವಿದರಲ್ಲ, ಹವ್ಯಾಸಿ ರಂಗಭೂಮಿ ಕಲಾವಿದರು. ನಾಗರಾಜ್ ಹೇಳಿದ್ರು MSc ಕಂಪ್ಯೂಟರ್ ಸೈನ್ಸ್ ಅಂತ.
ಅವರು ನಾಟಕ ಮೆಥಮೆಟಿಕ್ಸ್ ಲೆಕ್ಕ ಹಾಂ ಎರಡೂ ಒಂದೇ ಅಂತ ಹೇಳಿದ್ರು. ಅವ್ರು ಆ್ಯಕ್ಚುಲಿ ರಾತ್ರಿ ಬೇಗನೆ ಓದ್ತಾರೆ ಅಂದ್ರು ನಮ್ಮ ನಾಟಕ ಸಪೋರ್ಟ್ ಮಾಡ್ತಾರೆ, ನಾಟಕದಾಗ ಬಂದು ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಮಾಡೋದು ಅವರು, ನಾಟಕ ಸುಮ್ಮನೆ ನಾನು ಡೈರೆಕ್ಷನ್ ಮಾಡೋದು ಅವರು ಮತ್ತು ಸಚಿನ್ ಅವರು. ಪ್ರತಿಯೊಬ್ಬರ ಬಗ್ಗೆ ನಮ್ಮ ನಾಟಕದ ಸೆಟ್ ವರ್ಕ್ ಮತ್ತೊಮ್ಮೆ ಹೇಳ್ಬೇಕಂದ್ರೆ ಕೀರ್ತನ್ ಭಾರಿ ಚಲೋ ಅಂದ್ರೆ ಚಲೋ ಮಾಡ್ತಾನೆ. ಇವರಿಂದ ನಾಟಕ ನಿರ್ಮಾಣ ಆಗ್ಯದ ಅಂತಕ್ಕಂಥದ್ದು ಹೇಳೋಷ್ಟು ತಪ್ಪಿಲ್ಲ. ಮತ್ತು ನಾನು ಇನ್ನೊಂದು ನಿಮಗೆ ಸ್ಪೆಷಲಿ ಏನು ಹೇಳ್ಬೇಕು ವಿದ್ಯಾರ್ಥಿಗಳಿಗೆ ಅಂದರೆ, ನಾಟಕದಲ್ಲಿರುವಂಥ ಹಾಸ್ಯವನ್ನು ಮಾತ್ರ ನೀವು ತೆಗೆದುಕೊಳ್ಳದೆ ನಾಟಕದಲ್ಲಿರುವಂಥ ಅಷ್ಟು ಪಾತ್ರಗಳ ವ್ಯಕ್ತಿತ್ವ ಮತ್ತು ಯಾವ ಮೇನ್ ಅವ ಅಷ್ಟೇ ತಗೊಳ್ರಿ. ಬರೀ ಆ ಕುಡ್ದಿದ್ದೆ ಅಷ್ಟೇ ತಗೋಬೇಡ್ರಿ, ಅದು ನಾಟ್ ಯೂಸ್. ಓನ್ಲಿ ಊಟಕ್ಕೆ ಎಷ್ಟು ಬೇಕು ಉಪ್ಪಿನಕಾಯಿ ಅಷ್ಟೇ ತಗೊಂಡು ಎಕ್ಸಾಮ್ ಪರ್ಪಸ್ ಅಷ್ಟೇ ನಾಟಕ ಮಾಡಿದ್ದೀವಿ. ನಮ್ಮ ನಾಟಕದೊಳಗೆ ಏನಾದರೂ ದೋಷ ಇದ್ದಲ್ಲಿ ನಿಮಗೆ ದಯಮಾಡಿ ನಾವು ಕ್ಷಮೆ ಕೇಳ್ತೀವಿ. ಏನಾದರೂ ಕರೆಕ್ಷನ್ ಇದ್ರೆ ಹೇಳ್ರಿ ಮೇಡಮ್, ನಾವು ಅದನ್ನು ತಿಂದ್ಕೊಂಡು ಮತ್ತೊಂದು ಪ್ರದರ್ಶನಕ್ಕೆ ತಿದ್ದುಕೊಂಡು ಅಂದರೆ ನನಗೆ ಗೊತ್ತು ನೀವು ಕಿವಿ ಭಾಳ ಶಾರ್ಪು ಅಂತ ನಂಗೆ ಗೊತ್ತು. ಐ ನೋ ಅಬೌಟ್ ಇಟ್ ಮೇಡಮ್. ಈಗ ಸರ್ ಅವರು ಹೇಳಿದಾಗೆ ಹೀಗೆ ಅವ್ರು ಹೇಳಿದ್ರು, ಕೇವಲ ಸರ್ ಅವ್ರ ಹೆಸರಿಂದ ಹುಗ್ಗಿ ಸರ್ ಅಲ್ಲ, ಅದ್ರ ಜೊತೆ ಅವ್ರು ಎಲ್ಲ ಬಂದವರಿಗೆ ಇವ್ರಿಗಂತಲ್ಲ ತುಪ್ಪನೂ ಬೆರೆಸ್ತಾರ ಅಂತ ನಾವೇ ಗಾಬರಿ ಆಗ್ತೀವಿ. ಸರ್ ಇಷ್ಟು ಮಂದಿಗೆ ಶಾಲ್ರಿ ಅಂತ ನಾವು ಗಾಬರಿ